ಉತ್ತರ ಕರ್ನಾಟಕ ಭಾಗದಲ್ಲಿ ನಿಧಾನಕ್ಕೆ ಪೆಟ್ರೋಲ್ ಡೀಸೆಲ್ ಅಭಾವ ಕಾಣಸಿಗ್ತಾ ಇದೆ. ಅದು ಜಿಲ್ಲೆ ಜಿಲ್ಲೆಗೂ ವ್ಯಾಪಿಸ್ತಾ ಇದೆ. ಈಗ ವಿಜಯಪುರದ ಸರದಿ ಪೆಟ್ರೋಲ್ ಡೀಸೆಲ್ಗಾಗಿ ವಾಹನ ಸವಾರರು ಕ್ಯೂ ನಿಂತ್ಕೊಂಡಿದ್ದಾರೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಹೆಚ್ಚಳ ಆಗಿದೆ. ಅದರ ಜೊತೆಗೆ ಅಭಾವ ಕೂಡ ಭಾರಿ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ದರ ಏರಿಕೆಯ ಬಿಸಿ ತಟ್ಟಿರುವಂಥದ್ದು. 7-8 ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಲೇ ಖಾಲಿಯಾಗಿದೆ. ಬೆಲೆ ಏರಿಕೆ ನಡುವೆ ಪೆಟ್ರೋಲ್ ಡೀಸೆಲ್ ಅಭಾವದಿಂದಾಗಿ ಸಾಲು ಸಾಲು ಕ್ಯೂಗಳು, ಜನರ ದಟ್ಟಣೆ ಪ್ರತಿಯೊಂದು ಬಂಕ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾದಂಥ ಸಮಸ್ಯೆ ತೀವ್ರವಾಗಿ ಕಾಣಿಸ್ತಾ ಇದೆ. ಬಳ್ಳಾರಿ ಆಯಿತು, ಬೀದರ್ ಆಯಿತು, ಈಗ ವಿಜಯಪುರದ ಸರದಿ. ನಿಧಾನಕ್ಕೆ ಈ ಪೆಟ್ರೋಲ್ ಡೀಸೆಲ್ ಅಭಾವ ವ್ಯಾಪಿಸ್ತಾ ಇದೆ. ಸೊ 7-8 ಬಂಕ್ಗಳಲ್ಲಿ ವಿಜಯಪುರದಲ್ಲಿ ಡೀಸೆಲ್ ಪೆಟ್ರೋಲ್ ಖಾಲಿ ಆಗಿರುವಂಥದ್ದು. ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿಜಯಪುರದ ಬಸವನ ಬಾಗೇವಾಡಿಯ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಒಂದು ದೃಶ್ಯ ಇದು. 7-8 ಪೆಟ್ರೋಲ್ ಪಂಪ್ ಅದಾವು. ಒಳಗ 7-8 ಪೆಟ್ರೋಲ್ ಪಂಪ್ ಅದಾವು. ಹೊಟ್ಟೆ ಹೆಂಗ್ ಸಿಗಾಕ್ತಾ ಇರಲಿಲ್ಲ. 2 ತಾಸ 3 ತಾಸ ಇದ್ರು ಸಿಗಾಕ್ತಾ ಇಲ್ಲ. ಏನ್ ಮಾಡೋದು? ನಮ್ ಗಳೆ ಗಾಡಿ ಬಂದಾವು. ಡೀಸೆಲ್ ಕೊಡಾಕ್ತಾ ಇಲ್ಲ, ಪೆಟ್ರೋಲ್ ಕೊಡಾಕ್ತಾ ಇರಲಿಲ್ಲ. ಹಿಂಗ್ ಮಾಡಿದ್ರೆ ಹೆಂಗ್ ಮಾಡೋದ್ರಿ ರೈತರು? ಮತ್ತ ಹೊಲಕ್ಕೆ ಹೋಗಿ ಏನಾರ ಹಾಲು ಹಿಡ್ಕೊಂಡ್ಬರ್ಬೇಕು, ಅದಕ್ಕೆ ಹೋಗ್ಬೇಕಾದ್ರೆ ಏನು ಕೊಡಾಕ್ತಾ ಇಲ್ಲ, ರೆಸ್ಪಾನ್ಸ್ ಮಾಡಾಕ್ತಿಲ್ಲ ಪೆಟ್ರೋಲ್ ಪಂಪ್ದವ್ರು. ಇದು ಇಂಡಿಯನ್ ಪೆಟ್ರೋಲ್ ಪಂಪ್ ಬಂದೇವಿ 2 ತಾಸ ನಿಂತು. ಏನ್ ಮಾಡೋದು ಹಿಂಗ್ ಮಾಡಿದ್ರ? ರೈತರು ಹೆಂಗ್ ಮಾಡೋದು? ಬೆಳೆ ಹೊಡ್ಯಾಕ ನಾವು ಬಿತ್ತು ಬಂದಾಗ ಈಗ ಡೀಸೆಲ್ ಸಿಗಾಕ್ತಾ ಇಲ್ಲ.